ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಈಗ 5 ಗಂಟೆಗೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೀನಿ. ಎಲ್ಲ ಕೆಲಸ ಅಂತೂ ಆಗ್ಯದ. ಈಗ ನಾ ರೊಟ್ಟಿ ಮಾಡಬೇಕು. ಇಷ್ಟು ರೊಟ್ಟಿ ಮಾಡಿ ಪಲ್ಯಗಳು ಮಾಡ್ಬೇಕು. ಒಂದು ಜರ ಸಾರು ಮಾಡಬೇಕು. ಮತ್ತು ಏನ್ರಿ ಒಂದು ಸ್ವಲ್ಪ ಗಟ್ಟಿ ಪಲ್ಯ ಮಾಡ್ಬೇಕಿನ್ನ. ವಿಡಿಯೋ ಕಾಲ್ ಮಾಡ್ಬೇಕು. ಈಗ ರೊಟ್ಟಿ ಮಾಡ್ಬೇಕಂತೇಳಿ ಹಿಟ್ಟು ನಾದ್ಕೊಳಗತ್ತೀನಿ ರೀ. ಎಲ್ಲ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ರಿ, ಪಲ್ಯ ಅದು ಎಲ್ಲ ಮಾಡ್ಕೊಂಡಿನಿ. ಇದು ಇಟ್ಟು ರೊಟ್ಟಿ ಮಾಡಬೇಕು. ಈ ರೊಟ್ಟಿನ ಇವತ್ತು ಒಂದು ದಿವಸ ಭಾಳನೇ ಬಿಡಬೇಕು, ಯಾಕಂದ್ರೆ ಖಡಕ್ ರೊಟ್ಟಿ ಭೀ ಕಲಸ್ ಆಗ್ಯಾವ್ರಿ. ಅದಕ್ಕಾಗಿ ಒಂದು ದಿವಸ ರೊಟ್ಟಿ ಮಾಡ್ಬೇಕಲ್ಲತ್ತೀನಿ. ಇನ್ನು ಟೈಮ್ ಅಂತೂ ಈಗ 5:30 ಅದು ಆಗ್ಯದ್ರಿ. 7 ತನಕ ಅದು ರೊಟ್ಟಿ ಆತದ. 1 ಗಂಟೆ 1.5 ಗಂಟೆದಾಗ ಇವತ್ತು ಹೊಲಕ್ಕಂತೂ ದೌಡಾನೆ ಹೋಗ್ಬೇಕಲ್ರಿ. ಯಾಕಂದ್ರೆ ಬಿಸಿಲಂತೂ ಭಾಳ ಆಗ್ಯದಲ್ರಿ. ಬಿಸಿಲು ಭಾಳ ಆಗಿಕ್ಕಲಾಗ ಒಂದು ಸ್ವಲ್ಪ ದೌಡೆ ಎದ್ದು ಮಾಡ್ಕೊಳಗತ್ತಿದ್ದ. ಮಧ್ಯಾಹ್ನದಾಗಂತೂ ಭಾಳ ಬಿಸಿಲು ರೀ. ಅದು ಜೋಳ ಕೊಯ್ಯೋದಲ್ರಿ. ಮತ್ತು ಏನ್ರಿ ಕೆಲಸ ಇತ್ತಂದ್ರೆ ಅಟೇನು ಬಿಸಿಲು ಹತ್ತಿದಿಲ್ಲ. ಆದರೆ ಈ ಜೋಳ ಕೊಯ್ಯೋದಕ್ಕೆ ಭಾಳ ಬಿಸಿಲು ಹತ್ತದ. ಅದಕ್ಕಾಗಿ ಒಂದು ಸ್ವಲ್ಪ ಬಡ ಬಡ ಮಾಡಿಕೊಂಡು ಹೊಲಕ್ಕೆ ಹೋಗ್ಬೇಕ್ರಿ. ಇದಕ್ಕೆ ರೊಟ್ಟಿ ಮಾಡಿಕೊಂಡು ಈಗ ರೊಟ್ಟಿ ಮಾಡೋದು ಭೀ ಆಗ್ಯದ್ರಿ. ಒಂದು ಸ್ವಲ್ಪ ಗಟ್ಟಿ ಪಲ್ಯ ಮಾಡಿದ್ರಿ. ಈ ಥರ ಸಾರು ಮಾಡಿದ್ದಿಲ್ಲ. ಅದಕ್ಕಾಗಿ ಒಂದಿಷ್ಟು ಈಗ ಸಾಂಬಾರು ಮಾಡ್ಬೇಕಲ್ಲತ್ತೀನಿ. ಅಂದಾಗ ಗಟ್ಟಿ ಪಲ್ಯ ಇತ್ತಂದ್ರೆ ಅಂದಾಗಂತೂ ಊಟ ಮಾಡಂಗಿಲ್ಲ ರೀ. ಅದಕ್ಕಾಗಿ ಹಾಲಂತೂ ಇದ್ದವು ರೀ. ಹಾಲಿದ್ರಿ ಒಂದು ಜರ ಅಂದಾಗ ಸಾಂಬಾರೇ ಹೋದ್ರೆ ಉಣ್ತಾರೆ ಹುಡುಗರಂತೂ. ಹಾಲು ಒಳಗೆ ಜಾಸ್ತಿ ನಂಗೆ ಒಡುವುದು ಹಾಲು ಉಣಂಗಿಲ್ಲ ರೀ. ಆಯ್ತು ನಮ್ಮ ಜಟ್ಟು ಉಣ್ತಾನ. ಮತ್ತು ನಮ್ಮ ಚೆನ್ನಮ್ಮ ಭೀ ಹಾಲು ಉಣಂಗಿಲ್ಲ. ಅದಕ್ಕಾಗಿ ಒಂದಿಷ್ಟು ಸ್ವಲ್ಪ ಸಾರು ಮಾಡ್ಬೇಕಂತೇಳಿ ಕೇಸಿಂದು ಸಾರು ಮಾಡಕತ್ತೀನಿ ರೀ. ಈಗ ಇದಿಟ್ಟು ಸಾರು ಮಾಡಿ ಇನ್ನು ಬಟ್ಟೆ ಒಗಿಬೇಕು ರೀ. ಬಟ್ಟೆ ಒಗೆದು ಬುತ್ತಿ ಕಟ್ಕೊಂಡು ಹೋಗ್ಬೇಕಾದ್ರೆ ಮತ್ತು 7:30 8 ಆಗ್ತಿರ್ಬೋದು ರೀ. ಈಗ 7 ಆಗ್ಯದ್ರಿ ಟೈಮ್ ಅಂತೂ.
ಇದೇ ಚಲೋ ಐತೆ ಅಷ್ಟೇ. ಮಮ್ಮ ಒಟ್ಟು ಬೋಡ ಹಾಕೊಡು ಹಾಲು, ಬೊಗಣ ಹಾಕೊಡು ಹಾಲು, ಹಾಲಿನ ಬೊಗಣ ಹಾಲು ಬಿಡು ಅದ ಮತ್ತೊಂದು ಇನ್ನೊಂದು ನೋಡು, ಇನ್ನೊಂದಿಲ್ಲ ಇದ್ರಾಗ ಹಾಕು, ಇದ್ರಾಗ ಹಾಕು ಹಾಕು ಶಾಣಿ ಇಡದ ತೆಗಿ. ಒಂದ್ ಕಪ್ಪೆ ಯಾಕೆ ತೆಗೆದಿಡೋದು? ಸಾಕು ನೀರ ಬಿಳಿ ಬಾಟಿ ಊರಿ ಮತ್ತೆ ಗೋಳಿ ತಂದಿಲ್ ಮುಂಜಾನೆ. ಬಾಟ್ಲಿ ಇಲ್ಲಪ್ಪ ಗೋಳಿ ಹೊಡ್ತಾವ. ಊರಿದ ಬಾಟ್ಲಿ ಚೆಲ್ಲಿದೇನತ್ತ. ಊರಿದ ಬಾಟ್ಲಿ ಏನ್ ಮಾಡೋದೇನಪ್ಪ. ಅಡುಗೆನೂ ಆಯ್ತು ರೀ. ಈಗ ಎಲ್ಲ ಬಟ್ಟೆನೂ ಒಗೆದು ಒಣಕ್ಕೆ ಬಂದೀನಿ. ಈಗ ಬುತ್ತಿ ಕಟ್ಕೊಳಗತ್ತೀನಿ ರೀ. ಇಲ್ಲೇ ಊಟ ಮಾಡ್ತಾರೇನಂದ್ರೆ ಅವ್ರೂ ಅಲ್ಲಂದ್ರೆ ರೀ ಇಲ್ಲಿ ಊಟ ಮಾಡೋದು ಹೊಲ್ದಾಗೆ ಮಾಡ್ತೀನಿ. ನಾವು ಟೈಮಿನ ಇಲ್ಲ ರೀ, ಅವ್ರು ಒಂದು ಸ್ವಲ್ಪ ಹೊತ್ತು ಮಾಡಿ ಉಣ್ತಾರೆ ರೀ. 9ಕ್ಕೆ 9:30 ಉಣ್ತಾರೆ. ಹಾಗಾಗಿ ಇನ್ನು ಈಗ 7:30 ಆಗ್ಯದ, 8 ಆಲತ್ತದ. ಅದಕ್ಕೆ ಹೊಲ್ದಾಗೆ ಉಣ್ತೀನಿ ಅಂದರು. ಅದಕ್ಕೆ ಬುತ್ತಿನೂ ಆ ಕಡೆ ಕಟ್ಕೊಳಗತ್ತೀನಿ ರೀ. ಇಬ್ಬರು ಹೋಗಿ ಒಂದು ಸ್ವಲ್ಪ ಜೋಳ ಕೊಯ್ದು ಕಿಸಿಂದು 10-10:30 ಅದು ಊಟ ಮಾಡ್ತೇವೆ ರೀ. ನಾ ಸಾಂಬಾರು ಭೀ ಕುದ್ಲಿಕ್ಕೆ ಇಟ್ಟೀನಿ ರೀ. ಈಗ ಊಟಕ್ಕೆ ಬಿಟ್ಟಿದ್ದೇವ್ರಿ. 11 ಆಗ್ಯದ. ಒಂದಿಷ್ಟು ಜೋಳ ಕೊಯ್ದೇವ್ರಿ. ಯಾಕಂದ್ರೆ ಇನ್ನು ಟೈಮ್ ಆಗಿದ್ದಿಲ್ಲ. ಅದಕ್ಕೆ ಕೆಸಿಂದ 1-2 ಮುಂಬ ಜೋಳ ಕೊಯ್ದು ಕೆಸಿಂದ ಈಗ 11 ಆಗ್ಯದ್ರಿ. ಟೈಮ ಊಟ ಮಾಡತ್ತಿದ್ದೆವು. ಈಗ ಟೈಮ್ ನೋಡ್ರಿ 7 ಆಗ್ಯದ. ಬಸ್ ಭೀ ನಡೆದ 6:30 ಅದು ಆಗ್ಯದ್ರಿ. ಅಫ್ಜಲ್ಪುರ ಹೋಗ್ತದ. ಈಗ ಹೋಗಿ ಸಂಜೆ 8ಕ್ಕೆ ಹೊಳೆ ಬರ್ತದ. ಈಗ ನಾನು ಒಂದಿಷ್ಟು ಜೋಳದ ಬಾಟಿ ಕಿತ್ತಗತ್ತಿದ್ರಿ ಕುರುಗಳಿಗೆ. ಒಂದಿಷ್ಟು ಕಿತ್ತೀನಿ. ಇನ್ನೊಂದು ಸ್ವಲ್ಪ ಈ ಕಡೆ ನೀರು ಉಣಿಸಿಲ್ರಿ ಅವರು, ಆ ಕಡೆ ನೀರು ಉಣಿಸ್ಯಾರ. ಅದಕ್ಕೆ ಇದು ಹೆಂಗಿದ್ರೆ ಬಾಟಿನೇ ಆಯ್ತು ಅಂತೇಳಿ ಕಿಸಿಂದ ಕುರುಗಳಿಗೆ ಕಿತ್ಕೊಂಡು ಹೋಗ್ತಿದ್ದೆ ಜೋಳದ ಬಾಟಿ. ಜಾಸ್ತಿ ಏನು ಜೋಳದ ಬಾಟಿ ಏನು ಅಷ್ಟೇನು ತಿನ್ನಂಗಿಲ್ರವು. ಯಾಕಂದ್ರೆ ಇದು ತೊಗರಿ ಹೊಟ್ಟೆ ಇರ್ತದಲ್ರಿ, ಬರೀ ಹೊಟ್ಟೆ ಆದ್ರೆ ಭೀ ಚಂತಕ ತಿನ್ನಲ್ಲ ಅಂಥೇಳಿ ಒಂದು 2 ಸೂಡಿನೊಟ್ಟು ಜೋಳದ ಬಾಟಿ ಕಿತ್ಕೊಳಗತ್ತೀನಿ ರೀ. ಕುರುಗಳಿಗೆ ಮೇವಿಂದಂತೂ ಈಗ ಭಾಳ ಹೈರಾಣದಲ್ರಿ. ಮೇವು ಅಂತೂ ಒಟ್ಟು ಸಿಗಲ್ಲ ಈಗ. ಅದಕ್ಕೆ ಇದೇ ಒಂದು ಜರ ತಿಂದು ಅಂದ್ರೆ ಚಂತಕ ಕುಂದಿರ್ತಾವ್ರಿ. ಈ ಕಡೆ ನೀರು ಏರಿಲಿ ಈ ಕಡೆ ಅಂತೇಳಿ ಕಿಸಿಂದ ಒಂದು ಸ್ವಲ್ಪ ಹೊಡ್ಡು ಭಾಳ ಅದ ರೀ. ಈ ಕಡೆ ನೀರು ಬರಲ್ಲ ಅಂತೇಳಿ ಕಿಸಿಂದ ನೀರು ಉಣಿಸಿಲ್ಲ ಅವ್ರ ಈ ಕಡೆ. ಅದಕ್ಕೆ ಇದೇನು ತೆನಿ ಆಗಲ್ಲ ಏನಿಲ್ಲ ರೀ. ಒಟ್ಟು ಬಾಟಿನೇ ಆಗ್ತದ. ಇನ್ನೂ ಜರ ಕುರುಗಳಿಗೆ ಕಿತ್ಕೊಂಡು ಹೋಗ್ತೀನಿ.